ಅಂದರೆ ಒಂದು ಐ ವಾಂಟ್ ಆಸ್ಕ್ ದಟ್ ಸ್ಟೂಪಿಡ್ ಕ್ವಶನ್, ಅಂದರೆ ನೀವು ಗಿಲ್ಲಿನ ಮದುವೆ ಆಗ್ತೀರಾ ಅಂತೆಲ್ಲ ನಾನು ಡೆಫಿನೆಟ್ಲಿ ಕೇಳಲ್ಲ, ಬಿಕಾಸ್ ಇಟ್ ವಾಸ್ ಪ್ಯೂರ್ ಫ್ರೆಂಡ್ಶಿಪ್, ಅದು ನೋಡುವಾಗಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ. ಬಟ್ ಅಫ್ಕೋರ್ಸ್ ಫ್ಯಾನ್ಸಿಗೆ ಅದೊಂದು ಇರುತ್ತೆ ಆ ಥರದ್ದೆಲ್ಲ. ಬಟ್ ಈಗ ಗಿಲ್ಲಿ ಅವ್ರ ಜೊತೆಗೆ ಈಗ ಒಂದೇನೋ ಒಳ್ಳೆ ಪ್ರಾಜೆಕ್ಟ್ ಬಂತು ಅಂತ ಆದರೆ, ಸೊ ನಿಮಗೆ ಪಾತ್ರ ಅದು ಒಗ್ಗುತ್ತೆ, ಅವ್ರ ಜೊತೆಗೆ ಹೀರೋಯಿನ್ ಎಲ್ಲ ಮಾಡ್ಬೋದು ಅಂತ ಆದರೆ, ಅಥವಾ ಅವ್ರು ಡಿರೆಕ್ಟ್ ಮಾಡ್ತಾರೆ, ನಿಮ್ಮ ಕತೆ ಇಷ್ಟ ಆಯಿತು, ನೀವು ಅದರಲ್ಲಿ ಒಂದು ಮೇನ್ ಲೀಡ್ ಆಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಆದರೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಯಾಕೆ ಮಾಡಲ್ಲ ಅಂತ ಅನಿಸ್ತು, ಅಥವಾ ಯಾಕೆ ಇವ್ರು ಮಾಡಬಹುದಾ ಅನ್ನೋ ಕ್ವೆಶ್ಚನ್ ಯಾಕೆ ಬಂತು? ಜನಗಳಿಗೆ ಅಂದ್ರೆ ಗೊತ್ತಲ್ಲ, ಇವ್ರು ಬರೀ ಫ್ರೆಂಡ್ ಅಂತ ಹೇಳ್ತಾರೆ, ಬಿಟ್ಕೊಟ್ಟಿದ್ದಾರೆ ಎಲ್ಲೋ ಎಷ್ಟೊಂದು ಕಡೆ, ಸೊ ಮೋಸ್ಟ್ಲಿ ಹೀರೋಯಿನ್ ಆಗಲ್ಲ ನಮ್ಮ ಅಣ್ಣಂಗೆ, ಆ ಥರದ್ದು ಗೊತ್ತಲ್ಲ ಥಾಟ್. ಒಳಗಡೆ ಏನು ಫ್ರೆಂಡ್ ಅಂತ ಹೇಳ್ತಿದ್ದೆ, ಆ ಫ್ರೆಂಡ್ಶಿಪ್ನ ನಾನು ಎಲ್ಲೂ ಫೇಕ್ ಮಾಡಲಿಲ್ಲ, ಅವನು ಕೂಡ ಎಲ್ಲೂ ಫೇಕ್ ಮಾಡಲಿಲ್ಲ. ಫೇಕ್ ಮಾಡಿದ್ರೆ ಪ್ರಾಬಬ್ಲಿ ಇದು ಕಂಟಿನ್ಯೂ ಆಗೋದು ಕಷ್ಟ ಆಗುತ್ತೆ. ಐ ಹ್ಯಾವ್ ನೆವರ್ ಫೇಕ್ಡ್. ಅಲ್ಲಿ ಏನಿತ್ತೋ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ. ಆ ಥರ ಪ್ರಾಜೆಕ್ಟ್ ಬಂತು ಅಂತಂದರೆ ಖಂಡಿತ ವೈ ನಾಟ್. ಬೀಯಿಂಗ್ ಅ ಫ್ರೆಂಡ್, ನನಗೆ ಕತೆ ಇಷ್ಟ ಆಗಿ ನಾನು ಆ ಕ್ಯಾರೆಕ್ಟರ್ನ ನಾನು 100% ಕೊಟ್ಟು ನಾನು ಮಾಡ್ಬೋದು ಅಂತಂದರೆ ವೈ ನಾಟ್, ಐ ವಿಲ್ ಡೂ. ಎಸ್. ಮತ್ತು ಕೊನೆ ತನಕನೂ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೊರಗಡೆ ಬಂದಮೇಲೆ ಕೂಡ ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಪೊಸಿಷನಲ್ಲಿ ಬಂದಿರೋದು ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಥವಾ ನಾನು ಅದು ಡಿಸರ್ವ್ ಅಲ್ಲ ಅಂತ ಅನಿಸುತ್ತೇನೆ ಅಂತಲೇ ಹೇಳಿದ್ದೀರಾ. ಈಗೇನು ಅದು ಜನಾದೇಶ, ಯಾಕೆ ನಿಮಗೆ ಆ ಥರ ಅನಿಸುತ್ತೆ ಅವ್ರು ಡಿಸರ್ವ್ ಅಲ್ಲ? ಥ್ರೂ ಔಟ್ ದ ಸೀಸನ್ ನನಗೆ ಅವಳು ನೆಗೆಟಿವ್ಸ್ ಹೇಳಿದಾಗ ನನಗೆ ಅದೇ ಅಲ್ವಾ, ನನಗೆ ಅವಳು ಡಿಸರ್ವಿಂಗ್ ಇಲ್ಲ ಅಂತಲೇ ನಾನು ಹೇಳ್ಕೊಂಡು ಬಂದಿರೋದು ನನ್ನ ಪರ್ಸ್ಪೆಕ್ಟಿವಲ್ಲಿ, ನಾನು ಗೇಮ್ನ ನೋಡ್ತಿದ್ದಿದ್ದ ರೀತಿಯಲ್ಲಿ. ಬಟ್ ಹೊರಗಡೆನೂ ಹಾಗೆ ಇರಬೇಕಂತ ಏನಿಲ್ವಲ್ಲ. ಈಗ ನಾನು ಓಕೆ, ಅವಳು ವ್ಲಾಗ್ ಮಾಡ್ತಾ ಇದ್ಲು, ಅವಳು ಜನರ ಅಟೆನ್ಷನ್ ಹೆಂಗೆ ತೊಗೋಬೇಕು ಅಂತ ಅವಳು ಗೊತ್ತಿತ್ತು, ಅದನ್ನೇ ಅವಳು ಮಾಡ್ತಾ ಇದ್ದಾಳೆ ಅಂತ ಮಾಡ್ತಾ ಇದ್ಲು. ಶಿ ಡಿಡ್ ಎಂಟರ್ಟೈನ್, ಎಲ್ಲರೂ ಎಂಟರ್ಟೈನ್ ಮಾಡಿದ್ದಾಳೆ. ಬಟ್ ದ್ಯಾಟ್ಸ್ ನಾಟ್ ದ ಓನ್ಲಿ ಬಿಗ್ ಬಾಸ್ ಅನ್ನೋದು ನನಗೆ ಇದ್ದಿತ್ತು. ನನಗೆ ಗೊತ್ತಿಲ್ಲದೆ, ನನಗೆ ಕಾಣಿಸ್ದೆ ಬೇರೆ ಏನೂ ಆಗಿರ್ಬೋದು, ಅದೇ ಜನಕ್ಕೆ ಇಷ್ಟ ಆಗಿರ್ಬೋದು. ನನ್ನ ಕಣ್ಮುಂದೆ ಆಗದೆ ಇರೋದು ಅಂದರೆ ನನ್ನ ಕಣ್ಮುಂದೆ ನಾನು ನೋಡದೇ ಇರೋವಂಥದ್ದು ಜನ ನೋಡಿರ್ಬೋದು, ಅದಕ್ಕೆ ಅವಳನ್ನ ಗೆಲ್ಸಿರ್ಬೋದು. ಐ ಮೀನ್ ಸೆಕೆಂಡ್ ಪ್ಲೇಸ್ ಬಂದಿರ್ಬೋದು. ಕರೆಕ್ಟ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್ ಏನು ಅಂತಂದರೆ, ದಿಸ್ ಹ್ಯಾಸ್ ಕಮ್ ಫ್ರಮ್ ಗರ್ಲ್ಸ್ ಆ್ಯಕ್ಚುಲಿ. ನನಗೆ ಅಂದರೆ ಯಾಕೆ ನಮ್ಮ ಗಿಲ್ಲಿ ಅಣ್ಣನ ಯಾವ ಹುಡುಗಿಯರು ತಪ್ಕೊಳ್ಳಲ್ಲ ಮನೆಯಲ್ಲಿ? ಅಷ್ಟು ಒಳ್ಳೆ ಹುಡುಗ, ಅಷ್ಟು ಒಳ್ಳೆ ಮನ್ಸಿದೆ ನಮ್ಮ ಗಿಲ್ಲಿ ಅಣ್ಣಗೆ, ಬೇರೆಯವ್ರಿಗೆಲ್ಲ ಹಗ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಯಾಕೆ ಆ ಥರ ನಮ್ಮ ಗಿಲ್ಲಿ ಅಣ್ಣಗೆ ಮಾತ್ರ ಯಾರು ಹಗ್ ಕೊಡಲ್ಲ? ಕಾವನು ಅಷ್ಟೇ, ಯಾಕೆ ಧನುಷ್ ಏನೋ ಒಂದು ಅಲ್ಲಿ ಸಜೆಷನ್ ಎಲ್ಲ ಕೊಡ್ತಾರೆ, ನೀನ್ ಕೈ ಹಿಡಿಸ್ಕೊಳ್ಳೋದು ಬಿಡೋದು ಅದೆಲ್ಲ ಮೊದಲೇ ನೀನು ಸ್ಟಾಪ್ ಮಾಡಬೇಕಾಗಿತ್ತು, ರೇಗಿಸಿದಾಗ ಅದು ಇದು ಅಂತ. ಬಟ್ ಧನುಷ್ ಅವರೇ ಮುಟ್ತಾರೆ, ಅವಾಗ ಏನೋ ಕಾವ್ಯ ಅವ್ರು ರಿಯಾಕ್ಟ್ ಮಾಡಲ್ಲ. ಯಾಕೆ ಹಿಂಗೆ ಅಂತ ಒಂದು ಕ್ವಶನ್ ಆ್ಯಕ್ಚುಲಿ. ಗಿಲ್ಲಿನ ಯಾವುದೋ ಹುಡುಗಿರು ಹಗ್ ಮಾಡಿಲ್ಲ, ಅಥವಾ ಅದು ನಾನು ಅಬ್ಸರ್ವ್ ಮಾಡಿಲ್ಲ, ಆ ಒಂದು ಇದರಲ್ಲಿ ನಾನು ನೋಡಿಲ್ಲ. ಅದು ವಾಟ್ ಕ್ವೆಶ್ಚನ್ ಅಂದರೆ ಅವ್ರಿಗೆ ಹಿಂಗೆ ಆ ಕ್ವೆಶ್ಚನ್ ರೈಸ್ ಆಯಿತು ಅನ್ನೋದು ಐ ಡೋಂಟ್ ನೋ ಹೌ ಡೀಪ್ಲಿ ದೇ ಹ್ಯಾವ್ ಅಬ್ಸರ್ವ್ಡ್. ಇವಾಗ ಗಿಲ್ಲಿ ನಾನು ಕೈ ಇಟ್ಕೊಳ್ಳೋದಾಗಿರಲಿ, ಅಥವಾ ನಾನು ಅವನು ಚೇಷ್ಟೆ ಮಾಡೋದಾಗಿರಲಿ, ನನಗೆಲ್ಲೂ ಅದು ಒಂಥರ ಐ ನೆವರ್ ಫೆಲ್ಟ್ ಇಟ್ ಆ್ಯಸ್ ಅ ಏನೋ ಒಂಥರ ಬೇರೆ ಥರ ನನಗೆ ಅನಿಸೇ ಇಲ್ಲ. ಆ್ಯಸ್ ವಿ ನೋ ಇಟ್ ಈಸ್ ಅ ಪ್ಯೂರ್ ಫ್ರೆಂಡ್ಶಿಪ್, ನನಗೆ ಅನಿಸೇ ಇಲ್ಲ. ಅದನ್ನು ನಾನು ಯಾವತ್ತೂ ಹೇಳೇ ಇಲ್ಲ. ಗಿಲ್ಲಿಗೆ ಯಾವತ್ತಾದರೂ ಹೇಳಿದ್ದೀನ ನಾನು ಈ ಥರ ಮಾಡಬೇಡ, ಈ ಥರ ಮುಟ್ಬೇಡ ನಾನು ಹೇಳೇ ಇಲ್ಲ. ಬಿಕಾಸ್ ನನಗೆ ಅನಿಸಿಲ್ಲ ಆ ಥರ ಏನೋ ಬ್ಯಾಡ್ ಟಚ್ ಥರ ಏನೋ ಫೀಲ್ ಆಗಿಲ್ವಲ್ಲ. ನನಗೆ ಧನು ಗಿಲ್ಲಿದು ಅದು ಏನು ಕಾಂಬಿನೇಷನ್ ಏನು ಮಾಡ್ತಿದ್ದಾರೆ ಐ ಡೋಂಟ್ ನೋ. ಆ ಥರದ್ದು ಒಂದು ಆ್ಯಂಗಲ್ಲೇ ಒಳಗಡೆ ನಮಗೇನು ಫೀಲೇ ಆಗಿಲ್ಲ. ಬಟ್ ಹುಡುಗಿಯರಿಗೆ ಅದು ಅನಿಸಿದೆ ಸುಮಾರು ಜನಕ್ಕೆ, ನಂಗೆ ಅದೇ ಬಂದಿದೆ ಆ್ಯಕ್ಚುಲಿ. ನಾನು ಅದೇ ಹೇಳಿದ್ನಲ್ಲ, ಗಿಲ್ಲಿಗೂ ಐ ಹ್ಯಾವ್ ನೆವರ್ ಸೆಡ್ ಡೋಂಟ್ ನನ್ನ ಕೈ ಮುಟ್ಟಬೇಡ ಅಂತ. ಧನುಗೂ ಅದು ಏನಾಗ್ಬಿಡುತ್ತೆ ಗೊತ್ತಾ, ಅದ್ರ ಬಗ್ಗೆ ಮಾತಾಡೋಕೆ ಹೋದ್ರೆ ಒಂಥರ ಬೇರೆ ಥರನೇ ಅನಿಸ್ಬಿಡುತ್ತೆ. ಅಷ್ಟು ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್. ಹಿಂಗೆ ಮಾತಾಡೋಕ್ಕಾಗತ್ತೆ, ಅದನ್ನೇನು ಹಿಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ. ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದ್ಯಾಟ್. ಎಸ್, ಕಾವ್ಯ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಲೈಕ್ ಐ ಜಸ್ಟ್ ಓನ್ಲಿ ವಿಶ್ ನಿಮಗೆ ಇದರಿಂದ ಇನ್ನೂ ಲೀಪ್ ಸಿಗುವಂತಹ ಪ್ರಾಜೆಕ್ಟ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಹೋಗಲಿ. ಬಿಕಾಸ್ ಇಲ್ಲಿಗೆ ಅದು ನಿಮ್ದು ಏನು ಫೇಮ್ ನೇಮ್ ಏನಿದೆ ಇಲ್ಲಿಗೆ ರಿಸ್ಟ್ರಿಕ್ಟ್ ಆಗಬಾರ್ದು, ಅದನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ಕನ್ನಡ ಚಿತ್ರರಂಗಕ್ಕೂ ಅದರಿಂದ ಒಳ್ಳೇದಾಗಬೇಕು, ಒಂದು ಒಳ್ಳೆ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿಕೊಂಡ್ರು ಈ ಒಂದು ಸೀಸನಲ್ಲಿ ಅನ್ನೋ ಥರ ಆಗಬೇಕು. ಆ್ಯಕ್ಚುಲಿ ನಾನು ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅದೇ ಹೇಳಿದ್ದೀನಿ. ಸೊ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಕೊತ್ತಲವಾಡಿಯಲ್ಲಿ. ಡೆಫಿನೆಟ್ಲಿ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್, ಅದನ್ನು ಹೇಳಿದ್ದೀನಿ ಕೂಡ ನಿಮಗೆ. ಸೊ ಒಳ್ಳೇದಾಗಲಿ ನಿಮ್ಮ ಮುಂದಿನ ಜೀವನಕ್ಕೆ. ತುಂಬ ಮೆಟಿಕ್ಯುಲಸ್ ಆಗಿ ನೀವು ನಿಮ್ಮ ಪ್ರಾಜೆಕ್ಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಕಾವ್ಯ ಶೈವ ಅವರ ಸಂದರ್ಶನದ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.